ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವಂತಹ PDO ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ 50 ಕಂಪ್ಯೂಟರ್ MCQs ಅನ್ನು ತೆಗೆದುಕೊಂಡು ಬಂದಿದ್ದೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 101 ರಿಂದ 150 ರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ MCQs ನೋಡೋಣ. ಉಳಿದ ಎರಡು ಪಾರ್ಟ್ಗಳನ್ನು 1 ರಿಂದ 100 ರವರೆಗಿನ ವಿಡಿಯೋವನ್ನು 100 ರವರೆಗಿನ ಕಂಪ್ಯೂಟರ್ MCQs ಅನ್ನು ನಮ್ಮ ಹಿಂದಿನ ಪ್ಲೇಲಿಸ್ಟ್ಗಳಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. 101ನೇ ಪ್ರಶ್ನೆ ಈ ರೀತಿ ಇದೆ. ಆನ್ ಏರಿಯಾ ಆಫ್ ಅ ಕಂಪ್ಯೂಟರ್ ದಟ್ ಟೆಂಪರಲಿ ಹೋಲ್ಡ್ಸ್ ಡಾಟಾ ವೇಟಿಂಗ್ ಟು ಬಿ ಪ್ರೊಸೆಸ್ಡ್ ಈಸ್ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ, ಮೆಮೊರಿ. ಆನ್ ಏರಿಯಾ ಆಫ್ ಕಂಪ್ಯೂಟರ್ ದಟ್ ಟೆಂಪರಲಿ ಹೋಲ್ಡ್ಸ್ ಡಾಟಾ ಆ್ಯಂಡ್ ವೇಟಿಂಗ್ ಟು ಬಿ ಪ್ರೊಸೆಸ್ಡ್ ಅಂದರೆ ತಾತ್ಕಾಲಿಕವಾಗಿ ಡಾಟಾವನ್ನು ಹೋಲ್ಡ್ ಮಾಡುವಂತಹ ಮತ್ತು ಪ್ರಾಸೆಸ್ಗೆ ವೇಟಿಂಗ್ ಮಾಡ್ತಿರುವಂತಹ ಕಂಪ್ಯೂಟರ್ನ ಏರಿಯಾ ಯಾವುದು ಅಂತ ಕೇಳ್ತಾರೆ. ಮೆಮೊರಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಇಸ್ ದ ಕೀ ಟು ಕ್ಲೋಸ್ ಅ ಸೆಲೆಕ್ಟೆಡ್ ಡ್ರಾಪ್ ಡೌನ್ ಲಿಸ್ಟ್, ಕ್ಯಾನ್ಸಲ್ ಅ ಕಮಾಂಡ್ ಆ್ಯಂಡ್ ಕ್ಲೋಸ್ ಅ ಡೈಲಾಗ್ ಬಾಕ್ಸ್. ನೋಡಿ, ಯಾವ ಕೀ ಪ್ರೆಸ್ ಮಾಡೋದ್ರ ಮೂಲಕ ಡ್ರಾಪ್ ಡೌನ್ ಲಿಸ್ಟನ್ನು ಕ್ಲೋಸ್ ಮಾಡ್ಬೋದು, ಕಮಾಂಡನ್ನು ಕ್ಯಾನ್ಸಲ್ ಮಾಡ್ಬೋದು ಮತ್ತು ಡೈಲಾಗ್ ಬಾಕ್ಸನ್ನು ಕೂಡ ಕ್ಲೋಸ್ ಮಾಡ್ಬೋದು. ಸರಿಯಾದ ಉತ್ತರ ಆಪ್ಷನ್ ಸಿ, ESC. ಈ ಒಂದು ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ಸೆಲೆಕ್ಟೆಡ್ ಡ್ರಾಪ್ ಡೌನನ್ನು ಕ್ಲೋಸ್ ಮಾಡ್ಬೋದು, ಕಮಾಂಡನ್ನು ಕ್ಯಾನ್ಸಲ್ ಮಾಡ್ಬೋದು ಮತ್ತು ಡೈಲಾಗ್ ಬಾಕ್ಸನ್ನು ಕೂಡ ಕ್ಲೋಸ್ ಮಾಡಬಹುದಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡ್ಯಾಶ್ ಇಸ್ ದ ಕೀ ವಿ ಯೂಸ್ ಟು ರನ್ ದ ಸೆಲೆಕ್ಟೆಡ್ ಕಮಾಂಡ್. ಸೊ ಸೆಲೆಕ್ಟೆಡ್ ಕಮಾಂಡನ್ನು ರನ್ ಮಾಡೋದಕ್ಕೋಸ್ಕರ ಯಾವ ಕೀಯನ್ನು ನಾವು ಪ್ರೆಸ್ ಮಾಡಬೇಕಾಗತ್ತೆ ಅಥವಾ ಯಾವ ಕೀಯನ್ನು ಪ್ರೆಸ್ ಮಾಡಿದಾಗ ಸೆಲೆಕ್ಟೆಡ್ ಕಮಾಂಡ್ ರನ್ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಎಂಟರ್. ಕಂಪ್ಯೂಟರ್ನಲ್ಲಿ ಎಂಟರ್ ಪ್ರೆಸ್ ಮಾಡಿದಾಗ ನಾವು ಯಾವುದೇ ಫೈಲನ್ನು ಓಪನ್ ಮಾಡಿದಾಗ ಅದು ಏನಾಗುತ್ತೆ ಕೇಳಿದ್ರೆ ರನ್ ಆಗುತ್ತೆ, ಅಂದರೆ ಅದು ಓಪನ್ ಆಗುತ್ತೆ. ಅಥವಾ ವಿಡಿಯೋ ಇರ್ಬೋದು, ಫೈಲ್ ಇರ್ಬೋದು, ಫೋಲ್ಡರ್ ಇರ್ಬೋದು, ಯಾವುದೇ ಇದ್ರೂ ಕೂಡ ಅದು ಓಪನ್ ಆಗುತ್ತೆ ಎಂಟರ್ ಒತ್ತಾಗ. ಡ್ಯಾಶ್ ಇಸ್ ದ ಫಂಕ್ಷನಲ್ ಕೀ ಟು ಡಿಸ್ಪ್ಲೇ ಸೇವ್ ಯಾಸ್ ಬಾಕ್ಸ್. ಯಾವ ಕೀಯನ್ನು ಒತ್ತೋದ್ರ ಮೂಲಕ ಸೇವ್ ಯಾಸ್ ಅನ್ನುವಂತಹ ಬಾಕ್ಸ್, ಸೇವ್ ಯಾಸ್ ಬಾಕ್ಸನ್ನು ಯಾವ ಕೀಯನ್ನು ಒತ್ತುವುದ್ರ ಮೂಲಕ ನಾವು ನೋಡ್ಬೋದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ, F12. ಇದನ್ನು ಒತ್ತೋದ್ರ ಮೂಲಕ F12 ಇದು F12 ಕೀಯನ್ನು ಒತ್ತೋದ್ರ ಮೂಲಕ ಸೇವ್ ಯಾಸ್ ಅಂದರೆ ಯಾವ ರೀತಿ ಸೇವ್ ಮಾಡೋದು ಅಂದರೆ ಸೇವ್ ಮಾಡುವಂಥ ಹೆಸರು ಮತ್ತು ಪಾತ್, ಎಲ್ಲಿಗೆ ಸೇವ್ ಮಾಡಬೇಕು, ಯಾವ ಫೋಲ್ಡರ್ಗೆ ಸೇವ್ ಮಾಡಬೇಕು, ಆ ಸೇವ್ ಯಾವ ಹೆಸರಲ್ಲಿ ಮಾಡಬೇಕು ಅನ್ನೋದನ್ನು ಸೇವ್ ಯಾಸನ್ನು ನಮ್ಮ ಯಾವುದಾದ್ರೂ ಫೈಲ್ ಕಂಪ್ಲೀಟ್ ಆದ ನಂತರ F12 ಕೀಯನ್ನು ಒತ್ತಿದ್ರೆ ಸೇವ್ ಯಾಸ್ ಓಪನ್ ಆಗುತ್ತೆ. ಡಾಟಾ ಬಿಕಮ್ಸ್ ಡ್ಯಾಶ್ ವೆನ್ ಇಟ್ ಈಸ್ ಪ್ರೆಸೆಂಟೆಡ್ ಇನ್ ಅ ಫಾರ್ಮೆಟ್ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ, ಇನ್ಫಾರ್ಮೇಷನ್. ನೋಡಿ, ಡಾಟಾ ಬಿಕಮ್ಸ್ ಇನ್ಫಾರ್ಮೇಷನ್ ವೆನ್ ಇಟ್ ಈಸ್ ಪ್ರೆಸೆಂಟೆಡ್ ಇನ್ ಅ ಫಾರ್ಮೆಟ್ ದಟ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯೂಸ್. ಜನರು ಅರ್ಥ ಮಾಡಿಕೊಳ್ಳುವ ಹಾಗೆ ಮತ್ತು ಬಳಸುವ ಹಾಗೆ ನಾವು ಡಾಟಾವನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಕೇಳಿದ್ರೆ ಇನ್ಫಾರ್ಮೇಷನ್ ಆಗಿ ಚೇಂಜ್ ಮಾಡಿದಾಗ ಅದು ಜನರು ದೇ ಕ್ಯಾನ್ ಯೂಸ್ ಆ್ಯಂಡ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮ್ಯಾಟ್. ದ ಟರ್ಮ್ ಡ್ಯಾಶ್ ಡೆಸಿಗ್ನೇಟ್ಸ್ equipment that might be added to a computer system to enhance its functionality. ಸರಿಯಾದ ಉತ್ತರ ಆಪ್ಷನ್ ಡಿ, ಪೆರಿಫೆರಲ್ ಡಿವೈಸ್. ನೋಡಿ, ದ ಟರ್ಮ್ ಪೆರಿಫೆರಲ್ ಡಿವೈಸ್ ಇದೆಯಲ್ಲ, ಇದು ಡೆಸಿಗ್ನೇಟ್ಸ್ ಇಕ್ವಿಪ್ಮೆಂಟ್ ದಟ್ ಮೈಟ್ ಬಿ ಆಡೆಡ್ ಟು ಎ ಕಂಪ್ಯೂಟರ್ ಸಿಸ್ಟಮ್ ಟು ಎನ್ಹಾನ್ಸ್ ಇಟ್ಸ್ ಫಂಕ್ಷನಾಲಿಟಿ. ಇದರ ಫಂಕ್ಷನಾಲಿಟಿಯನ್ನು ಆ್ಯಡ್ ಮಾಡೋದಕ್ಕೋಸ್ಕರ ಇದನ್ನು ಬಳಸಲಾಗುತ್ತೆ, ಪೆರಿಫೆರಲ್ ಡಿವೈಸ್. ಆ ಡ್ಯಾಶ್ ಇಸ್ ಅ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟಿಂಗ್ ಡಿವೈಸ್. ಯಾವುದು ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟಿಂಗ್ ಡಿವೈಸ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅ ಪರ್ಸನಲ್ ಕಂಪ್ಯೂಟರ್ ಅಥವಾ PC ಗಳು ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟಿಂಗ್ ಡಿವೈಸ್ಗಳಾಗಿದ್ದಾವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರ್ಯಾಮ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ದ ಡ್ಯಾಶ್ ಫಾರ್ ದ ಕಂಪ್ಯೂಟರ್ಸ್ ಪ್ರೊಸೆಸರ್. ರ್ಯಾಮನ್ನು ಯಾವ ರೀತಿ ನಾವು ಕಂಪ್ಯೂಟರ್ ಪ್ರೊಸೆಸರ್ನಲ್ಲಿ ಟ್ರೀಟ್ ಮಾಡ್ತೀವಿ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, ವೇಟಿಂಗ್ ರೂಮ್. ರ್ಯಾಮ್ ಈಸ್ ಅ ವೇಟಿಂಗ್ ರೂಮ್. ರ್ಯಾಮ್ ಅಂದರೆ
ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತೇಳಿ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ, ರ್ಯಾಡ್ ರೋಮ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಅ ಆಪರೇಟಿಂಗ್ ಸಿಸ್ಟಮ್? ಕೆಳಗೆ ನಾವು ಯಾವ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳಾಗಿವೆ? ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದ ಇಬೋ. ಯಾವ್ದು? ಅಲೋಕೇಟ್ಸ್ ರಿಸೋರ್ಸಸ್, ಮಾನಿಟರ್ಸ್ ಆಕ್ಟಿವಿಟೀಸ್ ಆ್ಯಂಡ್ ಮ್ಯಾನೇಜಸ್ ಡಿಸ್ಕ್ಸ್ ಆ್ಯಂಡ್ ಫೈಲ್ಸ್. ಆಪ್ಷನ್ ಡಿ is the right answer. To move a copy of a file from one computer to another over a communication channel is called. ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಕಮ್ಯುನಿಕೇಷನ್ ಚಾನಲ್ ಮೂಲಕ ಒಂದು ಫೈಲನ್ನು ಮೂವ್ ಮಾಡೋದಕ್ಕೆ ಏನಂತ ಕರಿತೀವಿ? ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ, ಫೈಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಫೈಲ್ ಟ್ರಾನ್ಸ್ಫರ್. ನೋಡಿ, ಟು ಮೂವ್ ಅ ಕಾಪಿ ಆಫ್ ಅ ಫೈಲ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಓವರ್ ಅ ಕಮ್ಯುನಿಕೇಷನ್ ಚಾನಲ್ ಈಸ್ ಕಾಲ್ಡ್ ಫೈಲ್ ಟ್ರಾನ್ಸ್ಫರ್. The primary function of the dash is set up the hardware and load and start an operating system. The primary function of the dash is to set up the hardware na set up ಮಾಡೋದು and load and start the operating system ನ ಲೋಡ್ ಮಾಡೋದು ಮತ್ತೆ ಸ್ಟಾರ್ಟ್ ಮಾಡೋದು. ಈ ಕೆಳಗಿನ ಯಾವುದರ ಪ್ರಾಥಮಿಕ ಕಾರ್ಯವಾಗಿದೆ? ಪ್ರೈಮರಿ ಫಂಕ್ಷನ್ ಮೀನ್ಸ್ ಪ್ರಾಥಮಿಕ ಕಾರ್ಯವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಯೋಸ್. ವಾಟ್ ಕೈಂಡ್ ಆಫ್ ಅ ಮೆಮೊರಿ ಇಸ್ ಬೋತ್ ಸ್ಟ್ಯಾಟಿಕ್ ಆ್ಯಂಡ್ ನಾನ್ ವೊಲೈಟಲ್? ಯಾವ ರೀತಿಯ ಮೆಮೊರಿ ಇದೆಯಲ್ಲ ಸ್ಮರಣೆ, ಅದು ಸ್ಟ್ಯಾಟಿಕ್ ಮತ್ತು ನಾನ್ ವೊಲೈಟಲ್ ಎರಡೂ ಕೂಡ ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಮ್. ರಾಮ್ ಮೀನ್ಸ್ ರೀಡ್ ಓನ್ಲಿ ಮೆಮೊರಿ. ಇದು ಸ್ಟ್ಯಾಟಿಕ್ ಆ್ಯಂಡ್ ನಾನ್ ವೊಲೈಟಲ್ ಎರಡೂ ರೀತಿಯ ಮೆಮೊರಿ ಆಗಿದೆ. ಡ್ಯಾಶ್ ಇಸ್ ಕಂಪ್ಯೂಟರ್ ಸಾಫ್ಟ್ವೇರ್ ಡಿಸೈನ್ ಟು ಆಪರೇಟ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಟು ಪ್ರೊವೈಡ್ ಪ್ಲಾಟ್ಫಾರ್ಮ್ ಫಾರ್ ರನ್ನಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಸ್ಟಮ್ ಸಾಫ್ಟ್ವೇರ್. ನೋಡಿ, ಸಿಸ್ಟಮ್ ಸಾಫ್ಟ್ವೇರ್ ಇಸ್ ಅ ಕಂಪ್ಯೂಟರ್ ಸಾಫ್ಟ್ವೇರ್ ಡಿಸೈನ್ ಟು ಆಪರೇಟ್ ದ ಕಂಪ್ಯೂಟರ್ ಹಾರ್ಡ್ವೇರ್ನ ಆಪರೇಟ್ ಮಾಡೋದಕ್ಕೆ ಆ್ಯಂಡ್ ಪ್ರೊವೈಡ್ ಪ್ಲಾಟ್ಫಾರ್ಮ್ ಫಾರ್ ರನ್ನಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. The dash is the amount of data that storage device can move from the storage medium to the computer per second. ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಟಾ ಟ್ರಾನ್ಸ್ಫರ್ ರೇಟ್. ಸೊ ಡಾಟಾ ಟ್ರಾನ್ಸ್ಫರ್ ರೇಟ್ ಇದೆಯಲ್ಲ, ಇದು ಅಮೌಂಟ್ ಆಫ್ ಡಾಟಾ ದಟ್ ಸ್ಟೋರೇಜ್ ಡಿವೈಸ್ ಕ್ಯಾನ್ ಮೂವ್ ಫ್ರಮ್ ಸ್ಟೋರೇಜ್ ಮೀಡಿಯಂ ಟು ದ ಕಂಪ್ಯೂಟರ್ ಪರ್ ಸೆಕೆಂಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. A device which is not connected to CPU is called. ಯಾವ ಡಿವೈಸ್ CPU ಗೆ ಕನೆಕ್ಟ್ ಆಗಿರಲ್ಲ ಅದಕ್ಕೆ ಏನಂತ ಕರಿತೀವಿ? ಯಾವ ಡಿವೈಸ್ ಅದು? ಸರಿಯಾದ ಉತ್ತರ ಆಪ್ಷನ್ ಸಿ, ಆಫ್ಲೈನ್ ಡಿವೈಸ್. ಸೊ ದ ಆಫ್ಲೈನ್ ಡಿವೈಸ್ is not connected to central processing unit. ಆಪ್ಷನ್ ಸಿ is the right answer. What is the other name of programmed chip? ಪ್ರೋಗ್ರಾಮ್ಡ್ ಚಿಪ್ಗೆ ಇನ್ನೊಂದು ಹೆಸರಿದೆ, ಆ ಹೆಸರೇನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, LSIC. ಆನ್ಲೈನ್ ರಿಯಲ್ ಟೈಮ್ ಸಿಸ್ಟಮ್ಸ್ ಬಿಕಮ್ ಪಾಪ್ಯುಲರ್ ಇನ್ ಡ್ಯಾಶ್ ಜನರೇಷನ್. ಸೊ ಆನ್ಲೈನ್ ರಿಯಲ್ ಟೈಮ್ ಸಿಸ್ಟಮ್ಗಳು ಯಾವ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಫೇಮಸ್ ಆಯಿತು? ಜನರೇಷನ್ ಮೀನ್ಸ್ ತಲೆಮಾರು. ಸರಿಯಾದ ಉತ್ತರ ಆಪ್ಷನ್ ಸಿ, ಥರ್ಡ್ ಜನರೇಷನ್. ಸೊ ಥರ್ಡ್ ಜನರೇಷನ್ ಕಂಪ್ಯೂಟರ್ನ ವಿಶಿಷ್ಟವಾದ ಗುಣ ಇದು, ಆನ್ಲೈನ್ ರಿಯಲ್ ಟೈಮ್ ಸಿಸ್ಟಮ್ಸ್. You use a or an such as a keyboard or mouse to input information. ಸರಿಯಾದ ಉತ್ತರ ಆಪ್ಷನ್ ಬಿ, ಇನ್ಪುಟ್ ಡಿವೈಸ್. We use input device such as a keyboard or mouse to input information. Option B. Dash is the ability of a device to jump directly to the requested data. ನೋಡಿ, ಡಿವೈಸ್ನ ಯಾವ ಎಬಿಲಿಟಿಗೆ ಜಂಪ್ ಮಾಡುವಂತಹ ಡೈರೆಕ್ಟ್ಲಿ ಟು ರಿಕ್ವೆಸ್ಟೆಡ್ ಡಾಟಾಕ್ಕೆ ಏನಂತ ಕರಿತೀವಿ? ಎಂಥ ಎಬಿಲಿಟಿ ಅಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ರ್ಯಾಂಡಮ್ ಆಕ್ಸೆಸ್ ಎಬಿಲಿಟಿ ಅಂತ ಕರಿತೀವಿ. ರ್ಯಾಂಡಮ್ ಆಕ್ಸೆಸ್ ಇಸ್ ದ ಎಬಿಲಿಟಿ ಆಫ್ ಅ ಡಿವೈಸ್ ಟು ಜಂಪ್ ಡೈರೆಕ್ಟ್ಲಿ ಟು ದ ರಿಕ್ವೆಸ್ಟೆಡ್ ಡಾಟಾ.
Dash provides process and memory management services that allow 2 or more tasks, jobs or programs to run simultaneously. ಸರಿಯಾದ ಉತ್ತರ ಆಪ್ಷನ್ ಎ ಮಲ್ಟಿಟಾಸ್ಕಿಂಗ್. ಸೊ ಮಲ್ಟಿಟಾಸ್ಕಿಂಗ್ ಇದೆಯಲ್ಲ ಇದು ಇಟ್ಸ್ ಪ್ರೊವೈಡ್ಸ್ process and memory management services that allow 2 or more tasks, jobs or programs to run simultaneously. Option A is the right answer. The task of performing operations like arithmetic and logical operation is called. ನೋಡಿ ಅರಿಥ್ಮೆಟಿಕ್ ಮತ್ತು ಲಾಜಿಕಲ್ ಆಪರೇಷನ್ಸ್ಗಳನ್ನು ಮಾಡುವಂತಹ ಟಾಸ್ಕ್ ಆಫ್ ಪರ್ಫಾರ್ಮೆನ್ಸ್ ಆಪರೇಷನ್ಸ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಎ ಪ್ರೊಸೆಸಿಂಗ್. ಪ್ರೊಸೆಸಿಂಗ್. ALU and control unit CU jointly known as control unit plus arithmetic logic unit ಇವೆರಡನ್ನು ಸೇರಿಸಿ ನಾವು ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ CPU. ಅಂದರೆ CPU ಅಲ್ಲಿ ಇವೆರಡೂ ಕೂಡ ಇರುತ್ತೆ, ಕಂಟ್ರೋಲ್ ಯೂನಿಟ್ ಕೂಡ ಇರುತ್ತೆ, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಕೂಡ ಇರುತ್ತೆ. ರ್ಯಾಮ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಯಾವ ರೀತಿಯ ಮೆಮೊರಿಗೆ ರ್ಯಾಮ್ ಒಂದು ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಇಟ್ ಇಸ್ ಅ ಪ್ರೈಮರಿ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದೆಯಲ್ಲ ಇಟ್ ಇಸ್ ಅ ಪ್ರೈಮರಿ ಮೆಮೊರಿ, ಪ್ರಾಥಮಿಕ ಸ್ಮರಣೆ. ಪ್ರಾಥಮಿಕ ಸ್ಮರಣೆಗೆ ಒಂದು ಉದಾಹರಣೆಯಾಗಿದೆ. ಮ್ಯಾಗ್ನೆಟಿಕ್ ಡಿಸ್ಕ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಮ್ಯಾಗ್ನೆಟಿಕ್ ಡಿಸ್ಕ್ ಇದೆಯಲ್ಲ ಇದು ಯಾವ ರೀತಿಯ ಮೆಮೊರಿಗೆ ಒಂದು ಉದಾಹರಣೆಯಾಗಿದೆ? ಮ್ಯಾಗ್ನೆಟಿಕ್ ಡಿಸ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ಸೆಕೆಂಡರಿ ಮೆಮೊರಿ, ದ್ವಿತೀಯ ಸ್ಮರಣೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್? ಕೊಟ್ಟಿರುವಂಥದ್ರಲ್ಲಿ ಯಾವುದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ MS Excel. MS Excel ಅನ್ನೋದು ಒಂದು ಸಾಫ್ಟ್ವೇರ್, ಇಟ್ಸ್ ನಾಟ್ ಅ ಕಂಪ್ಯೂಟರ್ ಲ್ಯಾಂಗ್ವೇಜ್. ನೋಡಿ ಬೇಸಿಕ್, ಕೋಬಾಲ್, C++ ಇದೆಯಲ್ಲ ಇವೆಲ್ಲವೂ ಕೂಡ ಕಂಪ್ಯೂಟರ್ ಲ್ಯಾಂಗ್ವೇಜ್ಗಳಾಗಿವೆ. ರ್ಯಾಮ್ ಇಸ್ ಆಲ್ಸೋ ಕಾಲ್ಡ್ ಆಸ್. ರ್ಯಾಮನ್ನು ಈ ರೀತಿನೂ ಕೂಡ ಕರಿತೀವಿ, ಏನು ಕೇಳಿದ್ರೆ ಆಪ್ಷನ್ ಎ ರೀಡ್ ಆರ್ ರೈಟ್ ಮೆಮೊರಿ. ರೀಡ್ ಆರ್ ರೈಟ್ ಮೆಮೊರಿ. Dash store data or information temporarily and pass it on as directly by the control unit. ಸರಿಯಾದ ಉತ್ತರ ಆಪ್ಷನ್ ಬಿ ರಿಜಿಸ್ಟರ್. Register store data or information temporarily and pass it on as a directed by the control unit. Select the odd one. ಇದರಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗಿರಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಆಪರೇಟಿಂಗ್ ಸಿಸ್ಟಮ್. A dash is an additional set of commands that the computer displays after you make a selection from the main menu. ಸರಿಯಾದ ಉತ್ತರ ಆಪ್ಷನ್ ಎ ಡೈಲಾಗ್ ಬಾಕ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 130. COBOL is an acronym for. COBOL ಅನ್ನೋದ್ರ ಆಕ್ರೋನಿಮ್ ಏನು? COBOL. ಸರಿಯಾದ ಉತ್ತರ ಆಪ್ಷನ್ ಎ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. All of the following are example of a real security and privacy risk except. ಯಾವುದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಕಂಪ್ಯೂಟರ್ನ ಸೆಕ್ಯೂರ್ ಮಾಡುವಂತಹ ಮತ್ತು ರಿಸ್ಕನ್ನು ಕವರ್ ಮಾಡುವಂತಹ ಒಂದು ಎಕ್ಸಾಂಪಲ್ಗಳಾಗಿದೆ, ಯಾವುದನ್ನು ಬಿಟ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪ್ಯಾಮ್. ಸ್ಪ್ಯಾಮನ್ನು ಹೊರತುಪಡಿಸಿ ಪ್ರೈವೇಸಿ ರಿಸ್ಕ್ ಉಳಿದವೆಲ್ಲವೂ ಕೂಡ ರಿಸ್ಕ್ಗಳಾಗಿದೆ. ಉದಾಹರಣೆ ಹ್ಯಾಕರ್ ಇರ್ಬೋದು, ವೈರಸ್ ಇರ್ಬೋದು, ಐಡೆಂಟಿಟಿ ಥೆಫ್ಟ್ ಇವೆಲ್ಲವೂ ಕೂಡ ಪ್ರೈವೇಸಿ ರಿಸ್ಕ್ಗಳಾಗಿದ್ದಾವೆ, ಸೆಕ್ಯೂರಿಟಿ ಆ್ಯಂಡ್ ಪ್ರೈವೇಸಿ ರಿಸ್ಕ್ಗಳಾಗಿದ್ದಾವೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಒನ್ ಆಫ್ ದ 4 ಮೇಜರ್ ಡಾಟಾ ಪ್ರೊಸೆಸಿಂಗ್ ಫಂಕ್ಷನ್ಸ್ ಆಫ್ ಅ ಕಂಪ್ಯೂಟರ್? ಕೆಳಗಿನವುದರಲ್ಲಿ ಯಾವುದು ಕಂಪ್ಯೂಟರ್ನ ಪ್ರಮುಖ 4 ಡಾಟಾ ಪ್ರೊಸೆಸಿಂಗ್ಗಳಲ್ಲಿ ಒಂದು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಅನಾಲೈಸಿಂಗ್ ದ ಡಾಟಾ ಆರ್ ಇನ್ಫಾರ್ಮೇಷನ್. ಇದು ಕಂಪ್ಯೂಟರ್ನ ಮೇಜರ್ 4 ಡಾಟಾ ಪ್ರೊಸೆಸಿಂಗ್ ಫಂಕ್ಷನ್ಗಳಲ್ಲಿ ಒಂದು ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಲ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಆಫ್ ಸ್ಟೋರೇಜ್ ಡಿವೈಸ್ ಎಕ್ಸೆಪ್ಟ್. ಕೊಟ್ಟಿರೋದ್ರಲ್ಲಿ ಯಾವುದು ಸ್ಟೋರೇಜ್ ಡಿವೈಸ್ಗೆ ಎಕ್ಸಾಂಪಲ್ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಿಂಟರ್ಸ್.
ಪ್ರಿಂಟರ್ಗಳು ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ, ಇವೇನಿದ್ರು ಪ್ರಿಂಟ್ ತೆಕ್ಕೊಡ್ತವೆ ಅಷ್ಟೇ. ದ CPU ಆ್ಯಂಡ್ ಮೆಮೊರಿ ಆರ್ ಲೊಕೇಟೆಡ್ ಆನ್ ದ ಡ್ಯಾಶ್. CPU ಮತ್ತು ಮೆಮೊರಿಗಳು ಎಲ್ಲಿ ಕಾಣಿಸ್ಕೊಳ್ತವೆ, ಎಲ್ಲಿರ್ತವೆ, ಎಲ್ಲಿ ಲೊಕೇಟ್ ಆಗಿರ್ತವೆ ಇವು ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ, ಮದರ್ ಬೋರ್ಡ್. ಆಪ್ಷನ್ ಬಿ, ಮದರ್ ಬೋರ್ಡ್. ಡ್ಯಾಶ್ is the science that attempts to produce machines that display the same typical of intelligence. ಸರಿಯಾದ ಉತ್ತರ ಆಪ್ಷನ್ ಡಿ, artificial intelligence. So AI is the artificial intelligence is the science that attempts to produce machines that display the same type of intelligence. Servers are computers that provide resources to other computers connected to a dash. ಸರಿಯಾದ ಉತ್ತರ ಆಪ್ಷನ್ ಬಿ, ಮೇನ್ ಫ್ರೇಮ್. ನೋಡಿ, ಸರ್ವರ್ಸ್ ಆರ್ ದ ಕಂಪ್ಯೂಟರ್ಸ್ ದಟ್ ಪ್ರೊವೈಡ್ ರಿಸೋರ್ಸಸ್ ಟು ಅದರ್ ಕಂಪ್ಯೂಟರ್ ಕನೆಕ್ಟೆಡ್ ಟು ಎ ಮೇನ್ ಫ್ರೇಮ್. When creating a computer program, the dash designs the structure of the program. When creating a computer program ನ ಕ್ರಿಯೇಟ್ ಮಾಡಿದಾಗ ಡ್ಯಾಶ್ ಡಿಸೈನ್ಸ್ ದ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್. ಈ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮ್ನ ಡಿಸೈನ್ ಮಾಡೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಸ್ಟಮ್ ಅನಾಲಿಸ್ಟ್. ಸಿಸ್ಟಮ್ ಅನಾಲಿಸ್ಟ್ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಇದು ಈ ಕಂಪ್ಯೂಟರ್ ಪ್ರೋಗ್ರಾಮನ್ನು ಡಿಸೈನ್ ಮಾಡುತ್ತೆ. A computer program that converts an entire program into machine language at one time. ಯಾವ ಕಂಪ್ಯೂಟರ್ ಪ್ರೋಗ್ರಾಮ್ ಕನ್ವರ್ಟ್ಸ್ ಎಂಟೈರ್ ಪ್ರೋಗ್ರಾಮ್ ಇಂಟು ಮಷಿನ್ ಲ್ಯಾಂಗ್ವೇಜ್, ಬದಲಾವಣೆ ಮಾಡುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಯಾರೆಕ್ಟರ್ಸ್. ಕಂಪ್ಯೂಟರ್ಸ್ process data into information by working exclusively with dash. ಸರಿಯಾದ ಉತ್ತರ ಆಪ್ಷನ್ ಸಿ, ನಂಬರ್. ಕಂಪ್ಯೂಟರ್ process data into information by working exclusively with numbers. The difference between people with access to computers and the internet and those without this access is known as the dash. ಸರಿಯಾದ ಉತ್ತರ ಆಪ್ಷನ್ ಎ, ಡಿಜಿಟಲ್ ಡಿವೈಡ್. The difference between people with access to computer and the internet and those without this access is known as digital divide ಅಂತೇಳಿ ಕರಿತೀವಿ. Computers manipulate data in many ways and this manipulation is called. ಕಂಪ್ಯೂಟರ್ ಬೇರೆ ಬೇರೆ ಕಾರಣಗಳಿಂದ ದಾರಿಯಲ್ಲಿ ಡಾಟಾವನ್ನು ಮ್ಯಾನಿಪುಲೇಟ್ ಮಾಡ್ತವೆ. ಈ ಮ್ಯಾನಿಪುಲೇಷನ್ಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರೊಸೆಸಿಂಗ್. The ability to recover and read deleted or damaged files from a criminal's computer is an example of law enforcement especially called. ಸರಿಯಾದ ಉತ್ತರ ಆಪ್ಷನ್ ಸಿ, ಕಂಪ್ಯೂಟರ್ ಫಾರೆನ್ಸಿಕ್. ನೋಡಿ, ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸ್ತೀವಿ ಅಂತ ಹೇಳ್ತೀವಲ್ಲ, ಏನಂದರೆ ಇದು ಇಟ್ ಈಸ್ ದ ಎಬಿಲಿಟಿ ಟು ರಿಕವರ್ ಆ್ಯಂಡ್ ರೀಡ್ ಡಿಲೀಟೆಡ್ ಆರ್ ಡ್ಯಾಮೇಜ್ಡ್ ಡಾಟಾ ಆಫ್ ಎ ಕ್ರಿಮಿನಲ್ಸ್ ಕಂಪ್ಯೂಟರ್. ಒಬ್ಬ ಕೈದಿಯ ಕಂಪ್ಯೂಟರ್ನಿಂದ ಡಿಲೀಟೆಡ್ ಆಗಿರುವ ಡಾಟಾವನ್ನು ಅಥವಾ ಡ್ಯಾಮೇಜ್ ಆಗಿರುವ ಡಾಟಾವನ್ನು ರಿಕವರಿ ಮಾಡೋದಕ್ಕೆ, ಇದಕ್ಕೆ ಈ ಸೈನ್ಸ್ಗೆ, ಈ ಒಂದು ಕಾನೂನಿನ ಎನ್ಫೋರ್ಸ್ಮೆಂಟ್ಗೆ ಕಂಪ್ಯೂಟರ್ ಫಾರೆನ್ಸಿಕ್ ಅಂತ ಕರೀತಾರೆ. ವೇರ್ ಡಸ್ ಮೋಸ್ಟ್ ಡಾಟಾ ಗೋ ಫಸ್ಟ್ ವಿತ್ ಇನ್ ಅ ಕಂಪ್ಯೂಟರ್ ಮೆಮೊರಿ ಹೈರಾರ್ಕಿ? ಅಂದರೆ ಒಂದಾದ ನಂತರ ಒಂದು ಮೋಸ್ಟ್ ಡಾಟಾಗಳು ಮೊದಲಿಗೆ ಎಲ್ಲಿ ಹೋಗಿ ಸೇರ್ತವೆ? ಸರಿಯಾದ ಉತ್ತರ ಆಪ್ಷನ್ ಎ, ರ್ಯಾಮ್. The dash data mining technique derives rules from real world case example. ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂರಲ್ ನೆಟ್ಸ್. So the neural nets data mining technique derives rules from real world case example. Dash are used to identify the user who return to a website. ಸೊ ಒಬ್ಬ ವ್ಯಕ್ತಿ ರಿಟರ್ನ್ ಅಂದರೆ ವಾಪಸ್ ಅದೇ ವೆಬ್ಸೈಟಿಗೆ ಬಂದ ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಎ, ಕುಕೀಸ್. ಸೊ ಕುಕೀಸ್ ಆರ್ ಯೂಸ್ಡ್ ಟು ಐಡೆಂಟಿಫೈ ಅ ಯೂಸರ್ ಹೂ ರಿಟರ್ನ್ ಟು ಎ ವೆಬ್ಸೈಟ್. ಕೋಡ್ಸ್ ಕನ್ಸಿಸ್ಟಿಂಗ್ ಆಫ್ ಲೈನ್ಸ್ ಆಫ್ ವೇರಿಯಿಂಗ್ ವಿಡ್ತ್ ಆರ್ ಲೆಂತ್ ದಟ್ ಆರ್ ಕಂಪ್ಯೂಟರ್ ರೀಡಬಲ್ ಆರ್ ನೋನ್ ಆಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಆ ಬಾರ್ ಕೋಡ್. ಬಾರ್ ಕೋಡ್ ಇದೆಯಲ್ಲ, ಇದೇನು ಅಂದರೆ the codes consisting of lines of varying widths or lines
ದಟ್ ಆರ್ ಕಂಪ್ಯೂಟರ್ ರೀಡಬಲ್ ಆರ್ ನೋನ್ ಆಸ್, ಕಂಪ್ಯೂಟರ್ನ ಮಾತ್ರ ಓದಬಹುದಾದಂತಹ ಅಡ್ಡಗೆರೆಗಳು ಮತ್ತು ಉದ್ದಗೆರೆಗಳ ಸಮ್ಮಿಶ್ರಣ ಇದು ಯಾವುದು ಬಾರ್ಕೋಡ್. ಸಾಮಾನ್ಯವಾಗಿ ಇದೆಲ್ಲ ಇರುತ್ತೆ ಕೇಳಿದ್ರೆ ಇದು ಯಾವುದಾದ್ರೂ ಒಂದು MRP ಚೆಕ್ ಮಾಡಬೇಕಾದ್ರೆ ಈ ಕೋಡನ್ನು ಕಂಪ್ಯೂಟರ್ ರೀಡ್ ಮಾಡುತ್ತೆ. ವೈ ಈಸ್ ಇಟ್ ಅನ್ಎಥಿಕಲ್ ಟು ಶೇರ್ ಕಾಪಿರೈಟೆಡ್ ಫೈಲ್ಸ್ ವಿತ್ ಯುವರ್ ಫ್ರೆಂಡ್ಸ್? ಯಾಕೆ ಒಂದು ಕಾಪಿರೈಟ್ ಫೈಲ್ಸನ್ನು ಶೇರ್ ಮಾಡೋದು ಅನ್ಎಥಿಕಲ್ ಥಿಂಗ್ ಆಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶೇರಿಂಗ್ ಕಾಪಿರೈಟೆಡ್ ಫೈಲ್ಸ್ ವಿತೌಟ್ ಪರ್ಮಿಷನ್ ಬ್ರೇಕ್ಸ್ ಕಾಪಿರೈಟ್ ಲಾಸ್. ಕಾಪಿರೈಟ್ ಕಾನೂನನ್ನು ಇದು ಉಲ್ಲಂಘನೆ ಮಾಡುತ್ತೆ, ಹಾಗಾಗಿ ಇದು ತಪ್ಪು. ರೀಯೂಸಬಲ್ ಆಪ್ಟಿಕಲ್ ಸ್ಟೋರೇಜ್ ವಿಲ್ ಟಿಪಿಕಲಿ ಹ್ಯಾವ್ ದ ಅಕ್ರೋನಿಮ್. ಸರಿಯಾದ ಉತ್ತರ ಆಪ್ಷನ್ ಡಿ RW. ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸ್ ಆರ್, ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಸ್ಟೋರೇಜ್ ಡಿವೈಸ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಟಿಕಲ್ ಸ್ಟೋರೇಜ್. ಅ ಡಿವೈಸ್ ದಟ್ ಕನೆಕ್ಟ್ಸ್ ಟು ಎ ಇಂಟರ್ನೆಟ್ ನೆಟ್ವರ್ಕ್ ವಿತೌಟ್ ದ ಯೂಸ್ ಆಫ್ ಕೇಬಲ್ನ ಯೂಸ್ ಇಲ್ಲದೆ ನೆಟ್ವರ್ಕ್ಗೆ ಕನೆಕ್ಟ್ ಮಾಡುವಂತಹ ಇದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ನನ್ ಆಫ್ ದಿಸ್. ಇದರಲ್ಲಿ ಯಾವುದು ಕೂಡ ಅಲ್ಲ. ಸ್ನೇಹಿತರೆ, ಇದು ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂಥ 101ರಿಂದ 150ರವರೆಗಿನ ಪ್ರಮುಖ ಪ್ರಶ್ನೆಗಳು. ಹಿಂದಿನ 100 ಪ್ರಶ್ನೆಗಳ ವಿಡಿಯೋಗಳು ಕೂಡ ನಮ್ಮ ಪ್ಲೇಲಿಸ್ಟಲ್ಲಿ ಲಭ್ಯವಿದೆ, ಅದನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.